ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ SSBನವರು ಕರೆದಿರುವಂತಹ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಮೊಬೈಲ್ ಮೂಲಕ ಯಾವ ಥರ ಅರ್ಜಿ ಸಲ್ಲಿಸುವುದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡೈರೆಕ್ಟಾಗಿ ನೀವು ಈ ವೆಬ್ಸೈಟ್ಗೆ ಬಂದು ಅರ್ಜಿನ ಸಲ್ಲಿಸಬಹುದು. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ ಅಪ್ಲೈ ಅಂತ. ಆ ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮದು ರಿಜಿಸ್ಟ್ರೇಷನ್ ಬರುತ್ತೆ. ಕೆಳಗಡೆ ರಿಜಿಸ್ಟರ್ ಅಂತ ಇದೆ ನೋಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಮತ್ತು ಕೆಳಗಡೆ ನಿಮ್ಮ ಕ್ವಾಲಿಫಿಕೇಷನ್ನ ಆ್ಯಡ್ ಮಾಡಬೇಕಾಗುತ್ತೆ. ಮೊದಲು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿರಿದ್ದೀರ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಮ್ಯುನಿಕೇಷನ್ ಸೆಲೆಕ್ಟ್ ಮಾಡ್ಕೋತೀನಿ. ನಿಮ್ಮ ಕ್ವಾಲಿಫಿಕೇಷನ್ಗೆ ಯಾವುದು ಬರುತ್ತೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಹಾಗೂ ಇಲ್ಲಿ ಕೆಳಗಡೆ ನೀವೇನಾದರೂ ಈ ಕಮ್ಯುನಿಟಿಗಳಿಗೆ ಬಿಲಾಂಗ್ ಆಗ್ತಾ ಇದ್ದೀರಾ ಎಸ್ ಹಾಕ್ಕೊಳ್ಳಿ, ಇದ್ದಿದ್ದರೆ ನೋ ಹಾಕ್ಕೊಳ್ಳಿ. ನನಗೆ ಇದರಲ್ಲಿ ಯಾವುದೂ ಬರಲ್ಲ, ಎಕ್ಸ್ ಸರ್ವಿಸ್ ಮ್ಯಾನು ಅಲ್ಲ, ಹೀಗಾಗಿ ನಾನು ಎಲ್ಲನೂ ನೋ ಹಾಕೋತೀನಿ. ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ನನಗೆ ಯಾವುದು ಅಪ್ಲೈ ಆಗಲ್ಲ, ನಾನು ನೋ ಅಂತ ಹಾಕ್ತೀನಿ. ಮತ್ತು ಇಲ್ಲಿ ಕೆಳಗಡೆ ಐಡೆಂಟಿಟಿ ಕಾರ್ಡ್ ಯಾವುದನ್ನು ಹಾಕ್ತಾರೆ ನೋಡಿ, ನಾನು ಆಧಾರ್ ಕಾರ್ಡ್ನ ಹಾಕ್ತಾಯಿದ್ದೀನಿ. ಮತ್ತು ಐಡೆಂಟಿಫಿಕೇಷನ್ ಮಾರ್ಕ್ನ ಕಂಪಲ್ಸರಿಯಾಗಿ ಹಾಕಬೇಕು. ಐಡೆಂಟಿಫಿಕೇಷನ್ ಮಾರ್ಕ್ ಅಂದರೆ ನಿಮ್ಮ ಮೈ ಮೇಲಿರುವಂತಹ ಯಾವುದಾದ್ರೂ ಒಂದು ಗುರುತನ್ನು ಹಾಕಬೇಕಾಗುತ್ತೆ. ನಾನು ಇಲ್ಲಿ ಮೋಲ್ ಆನ್ ಲೆಫ್ಟ್ ಹ್ಯಾಂಡ್ ಅಂತ ಹಾಕ್ತೀನಿ. ಮತ್ತು ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಹಾಕಿ. ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಹಾಕಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನ ಆ್ಯಡ್ ಮಾಡೋದು ಬರುತ್ತೆ. ಇಲ್ಲಿ ನಿಮ್ಮ SSLC 12th ಮತ್ತು ಗ್ರ್ಯಾಜುಯೇಷನ್ನ ಬೋರ್ಡು, ಎಕ್ಸಾಮ್ ಬೋರ್ಡು ಮತ್ತು ಪಾಸಾದ ಇಯರ, ರೋಲ್ ನಂಬರ್, ಸರ್ಟಿಫಿಕೇಟ್ ನಂಬರು, ಡೇಟ್ ಆಫ್ ಇಶ್ಯೂ ಮತ್ತು ಸಬ್ಜೆಕ್ಟ್ಗಳನ್ನು ಮತ್ತು ಪರ್ಸೆಂಟೇಜ್ನ ಎಲ್ಲನೂ ಹಾಕಬೇಕಾಗುತ್ತೆ. ಅದನ್ನೆಲ್ಲನೂ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸ್ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಡ್ರೆಸ್ಸನ್ನು ಕೇಳುತ್ತೆ, ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ಇಲ್ಲಿ ಅಡ್ರೆಸ್ನಲ್ಲಿ ನಿಮ್ಮ ವಿಲೇಜು, ಪೋಸ್ಟ್ ಆಫೀಸು, ತಹಶೀಲ್ದಾರ್ ಆಫೀಸು, ಪೊಲೀಸ್ ಸ್ಟೇಷನ್ ಯಾವುದು, ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು ಮತ್ತು ಪಿನ್ ಕೋಡ್ ಯಾವುದು ಅಂತ ಕೇಳುತ್ತೆ. ಅದನ್ನೆಲ್ಲನೂ ಹಾಕಿ. ಎಲ್ಲನೂ ಹಾಕಿದ ನಂತರ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಆಫ್ ಕ್ರಿಮಿನಲ್ ಕೇಸಸ್ ಅಂತ ಇದೆ. ನಿಮ್ಮ ಮೇಲೆ ಏನಾದರೂ ಕೇಸ್ ಏನಾದರೂ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇರದಿದ್ದರೆ ನೋ ಅಂತ ಹಾಕ್ಕೊಳ್ಳಿ. ನಾನೆಲ್ಲನೂ ನೋ ಅಂತ ಹಾಕೋತೀನಿ, ಯಾಕಂದರೆ ನಾನು ಯಾವುದೇ ರೀತಿಯ ಕ್ರಿಮಿನಲ್ ಕೇಸಿಗೆ ಭಾಗಿಯಾಗಿಲ್ಲ, ಹೀಗಾಗಿ ಎಲ್ಲನೂ ನೋ ಅಂತ ಹಾಕ್ಕೊಳ್ಳಿ. ಎಲ್ಲನೂ ನೋ ಹಾಕೋತೀನಿ. ಮತ್ತು ಇಲ್ಲಿ ಕೆಳಗಡೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. 6 ಕ್ಯಾರೆಕ್ಟರ್ ಇರುವ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಮತ್ತು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೂ ಕೆಳಗಡೆ 2 ಚೆಕ್ ಬಾಕ್ಸ್ ಕಾಣುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಒಂದು ಸಾರಿ ಸರಿಯಾಗಿ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಕೆಳಗಡೆ ಮತ್ತೆ 2 ಚೆಕ್ ಬಾಕ್ಸ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿ. ಸಬ್ಮಿಟ್ ಅಪ್ಲಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಮತ್ತೊಮ್ಮೆ ಈ ಥರ ಬರುತ್ತೆ, ಓಕೆ ಮಾಡ್ಕೊಳ್ಳಿ. ಕೊನೆಯದಾಗಿ ರಿಜಿಸ್ಟ್ರೇಷನ್ ID ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಮತ್ತು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಯಾವ ಥರ ಇರಬೇಕಂದ್ರೆ 6 ತಿಂಗಳಿಗಿಂತ ಹಳೆಯದಾಗಿರಬಾರ್ದು, ಕ್ಲಿಯರ್ ಇರುವಂತಹ 500 KB ಒಳಗಡೆ ಇರುವಂತಹ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಕೆಳಗಡೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಇಂಕ್ನಿಂದ ಬರೆದಿರುವ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಮತ್ತು ಸಿಗ್ನೇಚರ್ ಸೈಜ್ 200 KB ಕಡಿಮೆ ಇರಬೇಕಾಗಿರುತ್ತೆ. ಫೋಟೋನ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಚೂಸ್ ಫೈಲ್ ಅಂತ ಇದೆ ನೋಡಿ, ಅಲ್ಲಿ ಹೋಗಿ ನೀವು ಫೋಟೋನ ಅಪ್ಲೋಡ್ ಮಾಡ್ಬೋದು. ಮತ್ತು ಕೆಳಗಡೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಪ್ರೊಸೀಡ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ.
ನೋಡ್ಕೋಬಹುದು. ನಾನು ಅಪ್ಲೈ ಮಾಡಿರೋ ಪೋಸ್ಟ್ ಸಬ್ ಇನ್ಸ್ಪೆಕ್ಟರ್ ಕಮ್ಯುನಿಕೇಷನ್ನಲ್ಲಿ ರಿಜಿಸ್ಟ್ರೇಷನ್ ID ಕೂಡ ಬಂದಿರುತ್ತೆ. ಹಾಗೆ ಕೆಳಗಡೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಬರುತ್ತೆ ನೋಡಿ, ಇದು ನಿಮ್ಮ ಅಪ್ಲಿಕೇಶನ್ನ ಫೈನಲ್ ಪ್ರಿಂಟ್ ಆಗಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ PDF ಬರುತ್ತೆ. ನೀವು ಬೇಕಾದರೆ PDF ಡೌನ್ಲೋಡ್ ಮಾಡ್ಕೋಬಹುದು. ಇದೇ ಥರ ಯೂಸ್ಫುಲ್ ಮತ್ತು ಇನ್ಫಾರ್ಮೇಟಿವ್ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.